ಸನ್ಮಾನ್ಯ ಶ್ರೀ ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿಗೆ ಒಂದು ಆಘಾತ ಆಗಿರ್ತಕ್ಕಂಥ ಒಂದು ಘಟನೆ ಅಂತ ಹೇಳ್ಬೋದು. ರಾಜಕೀಯ ಪಕ್ಷ ಯಾವುದೇ ಆಗಿದ್ರೂ ಕೂಡ ವ್ಯಕ್ತಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ. ಬೆಳಗ್ಗೆ ಒಂದು ವಿಷಯ ಗೊತ್ತಾಗಿ ನಾನೇ ಸರ್ವಜ್ಞಗೌಡರು ಫೋನ್ ಮಾಡಿದಾಗ ತುಂಬ ನೋವಾಯಿತು. ನಿನ್ನೆ ತಾನೇ ನಾನು ಮಾತಾಡ್ಸ್ಕೊಂಡು ಹೋಗಿದ್ದೆ. ಕಾವ್ಯ ಗ್ರ್ಯಾಂಡಲ್ಲಿ ರಾಮಲಿಂಗಾರೆಡ್ಡಿ ಮತ್ತು ಇವರು ನೀಲಕಂಠ ಕಾಫಿ ಕುಡಿತಾಯಿದ್ರು. ನೆನ್ನೆ ವಿಶ್ ಮಾಡ್ಕೊಂಡು ಹೋದೆ. ಬೆಳಗ್ಗೆ ಗೊತ್ತಾಗಿ ಇವರು ಇಲ್ಲಿಂದಾಗ ಒಂಥರ ಶಾಕ್ ಆಯಿತು. ಸೊ ಭಗವಂತ ಬಹುಶಃ ನಾನು ಒಂದೇ ಮಾತು ಕೇಳೋದು, ಇಡೀ ಕುಟುಂಬಕ್ಕೆ ಒಂದು ದುಃಖ ತಡ್ಕೊಳ್ತಕ್ಕಂಥ ಶಕ್ತಿ ಕೊಡಲಿ. ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಆಘಾತ ಅಂತ ಹೇಳ್ಬೋದು. ಅವರ ಒಂದು ಹೋರಾಟ, ಅವರ ಒಂದು ಪ್ಲ್ಯಾನು ನಮಗೆಲ್ಲ ಒಂದು ಉತ್ತೇಜನ ಕೊಡ್ತಾಯಿತ್ತು. ನಾನು ಕೂಡ ಸಾಕಷ್ಟು ಮೀಡಿಯಾದಲ್ಲಿ ಕೂಡ ಕೇಳಿದ್ದೆ, ಅವರ ಮಾರ್ಗದರ್ಶನ ಕೂಡ ತೊಗೊತೀನಿ ಕೂಡ ಹೇಳಿದ್ದೆ. ಸಾಕಷ್ಟು ಬಾರಿ ಹೇಳಿದರು, ನಿಮ್ಮದೇ ದಾಟಿಲಿ ವರ್ಕ್ ಮಾಡ್ತಾಯಿದ್ದೀರಿ, ಒಳ್ಳೆಯದಾಗಲಿ ಅಂತ ಕೂಡ ಹೇಳಿದರು. ಇವತ್ತು ಅವರಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ತಾಲೂಕು ತುಂಬ ದುಃಖದಲ್ಲಿದೆ. ಬಹುಶಃ ಆ ಕುಟುಂಬಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ನಾಯಕರಿಗೆ ಆ ದುಃಖನ ತಡ್ಕೊಳ್ಳತಕ್ಕಂಥ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಭಗವಂತ ಒಳ್ಳೇದು ಮಾಡಲಿ ಅವ್ರಿಗೆ ಆತ್ಮಕ್ಕೆ ಅಂತ ಹೇಳ್ತಾ ಈ ದುಃಖನ ಬರ್ತಕ್ಕಂಥ ಶಕ್ತಿ ಇಡೀ ತಾಲೂಕು ಜನತೆಗೆ ಕೊಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲೋ ಒಂದು ಕಡೆ ರಾಜಕೀಯ ವ್ಯಕ್ತಿಗಳಿಗೆ ಒತ್ತಡಗಳು ಜಾಸ್ತಿಯಾಗಿ ಅದರಿಂದ ಈ ಥರ ಏನಾದರೂ ಸಂಭವ ಅಲ್ಲ, ಖಂಡಿತವಾಗ್ಲೂ ಅದು ನನಗೂ ಒಂದು ಎಲ್ಲೋ ಒಂದು ಕಡೆ ಅನ್ನಿಸ್ತು. ಲಾಸ್ಟ್ 15 days ಬ್ಯಾಕ್ ಸಿಗ್ತಾ ಕೂಡ ಯಾಕಣ್ಣ ವೀಕ್ ಆಗ್ತಿದೆ ಅಂತ ಕೇಳಿದೆ. ಇಲ್ಲ ಮಂಜು ಚೆನ್ನಾಗಿದ್ದೀನಿ ಅಂತ ಕೂಡ ಅಂದರು. ಬಹುಶಃ ಎಲ್ಲೋ ಒಂದು ಕಡೆ ಈ ರಾಜಕಾರಣದಲ್ಲಿ ಈ ರಾಜಕೀಯ ಒತ್ತಡಗಳು, ನಮ್ಮ ಲೈಫ್ ಸ್ಟೈಲು, ಎಷ್ಟೊತ್ತಿಗೂ ಮಲಗೋದು, ಎಷ್ಟೊತ್ತಿಗೂ ಎದ್ದೇಳೋದು, ಎಷ್ಟೊತ್ತಿಗೂ ಊಟ ಮಾಡೋದು, ಇವೆಲ್ಲ ಆರೋಗ್ಯಕ್ಕೆ ತೊಂದರೆ ಕೊಡ್ತವೆ. ಯಾಕಂದರೆ ನಾವು ಕೂಡ ಅನುಭವಿಸ್ತಾ ಇದ್ದೀವಿ ಅದನ್ನು. ಬಹುಶಃ ನೆನ್ನೆ ಇದ್ದ ವ್ಯಕ್ತಿ ಇವತ್ತಿಲ್ಲ ಅಂತಂದರೆ ಅದು ಬಹುಶಃ ನಾವು ಇರ್ತಕ್ಕಂಥವ್ರೆಲ್ಲರೂ ನಾವು ಎಚ್ಚೆತ್ಕೊಬೇಕು. ಯಾವುದು ಶಾಶ್ವತ ಅಲ್ಲ ಅಂತ. ಬರೀ ರಾಜಕಾರಣದಲ್ಲಿ ಅವರು ಇವರು ಎಲ್ಲ ಒದ್ದಾಡ್ಸಾಯ್ತೀವಿ, ಯಾವುದೂ ಶಾಶ್ವತ ಅಲ್ಲ. ಖಂಡಿತವಾಗಿ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಮಗೆ ಶಾಶ್ವತ ಅಂತ ಹೇಳ್ಬೋದು. ಬಟ್ ನೀಲಕಂಠೇಗೌಡರು ಇವತ್ತಿಲ್ಲ ಅಂತಂದರೆ ಅದೊಂದು ಇದು ಬಿಗ್ ಶಾಕ್ ಇತ್ತಲ್ಲ ಪಾಪ. ನೀಲಕಂಠಣ್ಣವರು ಅವ್ರದ್ದೇ ಆಗ್ತಕ್ಕಂಥ ಕೆಲವು ಇದು ಮಾಡಿದ್ದಾರೆ. ಖಂಡಿತವಾಗ್ಲೂ ಯಾಕೋ ಒಂಥರ ದುಃಖ ತಡ್ಕೊಳಕ್ಕಾಗ್ತಾಯಿಲ್ಲ. ಅದು ಬೆಳಗ್ಗೆನೇ ಗೊತ್ತಾಯಿತು. ಸೆಷನ್ ಮುಗಿಸ್ಕೊಂಡು ನೇರವಾಗಿ ಇಲ್ಲಿ ಬಂದ್ವಿ. ಇದರಲ್ಲಿ ನಮ್ಮದಲ್ಲಿ ಯಾವುದು ಪಕ್ಷಭೇದ ಇಲ್ಲದೆ ವ್ಯಕ್ತಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವ್ರನ್ನ ನಾನು ಕೇಳ್ಕೊತೀನಿ. ಕಾರಣಕ್ಕೂ ದೇಶ ರಾಜಕಾರಣ ಬೇಡ, ಬಹುಶಃ ಖಂಡಿತವಾಗಿ ಯಾರಿಗೂ ಬೇಡ, ಅದು ಯಾರಿಗೂ ಬೇಡ. ಹೆಲ್ತಿ ಅಷ್ಟೇ, ಹೆಲ್ತಿ. ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಆ ಥರ ಇಲ್ಲ. ಬೇರೆ ತಾಲೂಕು ಹೋಲಿಕೆ ಮಾಡಿದ್ರೆ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಆ ಥರ ದೇಶ ರಾಜಕಾರಣ ಇಲ್ಲ. ನಾವೆಲ್ಲ ಒಂದೇ. ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ನಾವೆಲ್ಲ ಒಂದೇ. ಸೊ ದೇವರು ಆ ಕುಟುಂಬಕ್ಕೆ ದುಃಖ ಶಕ್ತಿ ಕೊಡಲಿ ಅಂತ ಕೇಳ್ತೀನಿ.